ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ರುಚಿ ಪ್ರಜಾಪತಿ ಪಿತರರ ಸಂವಾದ ಶ್ರೀ ಗರುಡ ನೀತಿ. ಸೂತ ಮಹರ್ಷಿಗಳು, ಎಲೈ ಶೌನಕಾದಿ ಮಹಾಮುನಿಗಳೇ, ಮಾರ್ಕಂಡೇಯ ಮಹಾಮುನಿ ಕ್ರೌಂಚಿಕ ಮಹರ್ಷಿಗೆ ಒಂದು ಸಂದರ್ಭದಲ್ಲಿ ಪಿತೃಸ್ತೋತ್ರವನ್ನು ಹೇಳಿದನು. ಅದನ್ನು ವರ್ಣಿಸುತ್ತೇನೆ, ಕೇಳಿರಿ. ಪ್ರಾಚೀನ ಕಾಲದಲ್ಲಿ ರುಚಿ ಪ್ರಜಾಪತಿಯು ಮಾಯಾಮೋಹದಿಂದ ಬೇರ್ಪಟ್ಟು ನಿರ್ಭಯನಾಗಿ ಹೆಚ್ಚು ಜಪತಪಗಳನ್ನು ಮಾಡುತ್ತಾ, ಕರ್ಮಗಳನ್ನು ಆಚರಿಸುತ್ತಾ, ಕಡಿಮೆ ನಿದ್ರಿಸುತ್ತಾ, ಅಹಂಕಾರ ಭಾವನೆಯೊಂದಿಗೆ ಉತ್ತಮ ನಿಯಮಬದ್ಧ ಆಧ್ಯಾತ್ಮಿಕ ಜೀವನವನ್ನು ಈ ಪೃಥ್ವಿಯ ಮೇಲೆಯೇ ಕಳೆಯತೊಡಗಿದನು. ಕ್ರಮವಾಗಿ ಅಗ್ನಿಹೋತ್ರವನ್ನು, ಗೃಹಸ್ಥಾಶ್ರಮವನ್ನು ಪರಿತ್ಯಜಿಸಿ ಒಂದು ಹೊತ್ತು ಊಟ ಮಾಡುತ್ತಾ ಒಂಟಿಯಾಗಿ ಸುತ್ತುತ್ತಾ ಇರಲು ಪಿತೃದೇವತೆಗಳು ಅವನಿಗೆ ದರ್ಶನವನ್ನು ಕೊಟ್ಟು ಈ ರೀತಿಯಾಗಿ ಕೇಳಿದರು: ಮಗು, ನೀನಿನ್ನು ಏಕೆ ವಿವಾಹವನ್ನು ಮಾಡಿಕೊಳ್ಳಲಿಲ್ಲ? ಅದು ಉನ್ನತ ಗೃಹಸ್ಥಾಶ್ರಮಕ್ಕೆ ದ್ವಾರವೆಂದು, ಅದು ಸ್ವರ್ಗ ಮೋಕ್ಷ ಪ್ರಾಪ್ತಿಗೆ ಮೋಕ್ಷವೆಂದು ನಿನಗೆ ಗೊತ್ತಿಲ್ಲವೇ? ಗೃಹಸ್ಥನು ಮಾತ್ರವೇ ಎಲ್ಲರಿಗೂ ಕೆಲಸಕ್ಕೆ ಬರುತ್ತಾನೆ. ಸಮಸ್ತ ದೇವತೆಗಳನ್ನು, ಪಿತರರನ್ನು, ಋಷಿಗಳನ್ನು, ಅತಿಥಿಗಳನ್ನು, ಯಾಚಕರನ್ನು ಭೋಜನದ ಮೂಲಕ, ಪೂಜಾ ದಾನಾದಿಗಳ ಮೂಲಕ ಸಂತೃಪ್ತಿಪಡಿಸಿ ಉತ್ತಮ ಲೋಕಗಳನ್ನು ತಲುಪಬಲ್ಲನು. ದೇವತೆಗಳನ್ನು ಸ್ವಾಹಾ ಮಂತ್ರಗಳೊಂದಿಗೆ, ಪಿತರರನ್ನು ಸ್ವದಾ ಮಂತ್ರಗಳೊಂದಿಗೆ, ಅತಿಥಿಗಳನ್ನು ಭೃತ್ಯಾದಿಗಳನ್ನು ಅನ್ನದಾನದೊಂದಿಗೆ ಸಂತೋಷಪಡಿಸಬಲ್ಲನು. ಈ ರೀತಿ ಮಾಡದೇ ಇರುವುದರಿಂದ ನಿನ್ನ ಪಿತೃ ದೇವಋಣಗಳು ತೀರದೇ ಹೋಗುತ್ತವೆ. ಅದೇ ರೀತಿ ಮನುಷ್ಯರಿಗೂ, ಋಷಿಗಳಿಗೂ, ಅನ್ಯ ಜೀವಿಗಳಿಗೂ ಸಹ ನೀನು ಋಣನಾಗಿರುತ್ತೀಯ. ಪುತ್ರೋತ್ಪತ್ತಿ, ದೇವಪೂಜೆ, ಪಿತೃತರ್ಪಣಗಳು, ಕೊನೆಯ ದಶೆಯಲ್ಲಿ ಸನ್ಯಾಸ ಗ್ರಹಣವು ಸ್ವರ್ಗಕ್ಕೆ ಸೋಪಾನಗಳು. ಮೊದಲ ಮೆಟ್ಟಿಲನ್ನೂ ಸಹ ತಲುಪದ ಜೀವನ ವೇತಕ್ಕೆ ಪುತ್ರ. ಈ ಅನ್ಯಾಯದಿಂದ ನಿನಗೆ ಉಂಟಾಗುವುದು ಕಷ್ಟಗಳು ಮಾತ್ರವೇ. ನೀನು ಮರಣಿಸಿದ ಮೇಲೆ ನರಕಕ್ಕೆ ಹೋಗುತ್ತೀಯ. ಮರು ಜನ್ಮದಲ್ಲಿಯೂ ಸಹ ಹೆಚ್ಚಾಗಿ ಕ್ಲೇಶಗಳೇ ಅನುಭವವಾಗುತ್ತವೆ ಎಂದರು. ಆಗ ರುಚಿ ಹೆಚ್ಚು ವಿನಯದಿಂದ ಈ ವಿಧವಾಗಿ ಉತ್ತರಿಸಿದನು: ಮಹಾನುಭಾವರೇ, ಮಾನವನ ಜೀವನದಲ್ಲಿ ಯಾವುದನ್ನಾದರೂ ಪರಿಗ್ರಹಿಸುವುದು ಅತ್ಯಂತ ದುಃಖಾನುಭವವನ್ನು, ಪಾಪ ಸಂಗ್ರಹವನ್ನು, ಅನಂತ ಕಾಲದವರೆಗೆ ಅಧೋಗತಿಯನ್ನುಂಟು ಮಾಡುತ್ತದೆ ಎಂದು, ಅದರಿಂದ ಯಾವುದನ್ನೂ ಗ್ರಹಿಸದವನೇ ಧನ್ಯನೆಂದು ಕೇಳಿದ್ದೇನೆ. ಆದ್ದರಿಂದಲೇ ಅನರ್ಥಗಳಿಗೂ ಮೊದಲ ಮೆಟ್ಟಿಲಾದ ಸ್ತ್ರೀಯನ್ನು ಪರಿಗ್ರಹಿಸುವುದಕ್ಕೆ ಬಯಸುವುದಿಲ್ಲ. ಕ್ಷಣದಲ್ಲಿಯೇ ಎಲ್ಲಾ ಪುಣ್ಯಗಳನ್ನು ನಾಶ ಮಾಡುವ ಶಕ್ತಿಯು ಆಸೆಗೆ ಇದೆ. ಆದ್ದರಿಂದಲೇ ನಾನು ಯಾವುದನ್ನೂ ಬಯಸಲಿಲ್ಲ. ವಿದ್ಯೆಯ ಮೂಲಕ ಸದ್ಜ್ಞಾನೋಪಾರ್ಜನೆಯ ರೂಪಿಯಾದ ಜಲದಿಂದ ತನ್ನ ಆತ್ಮವನ್ನು ನಿರ್ಮಲ ಮಾಡಿಕೊಂಡವನೇ ನನ್ನ ದೃಷ್ಟಿಯಲ್ಲಿ ಧನ್ಯನು, ಮುಕ್ತನು. ವಿದ್ವಾಂಸರು ಹಲವರು ಅನೇಕ ರೀತಿಯಾಗಿ ಸಾಂಸಾರಿಕ ಕರ್ಮಗಳೆಂಬ ರೂಪವನ್ನು ಧರಿಸಿ ವ್ಯಕ್ತಿಯನ್ನು ಅಂಧಕಾರದಲ್ಲಿ ಬೀಳುವಂತೆ ಮಾಡುವ ಕುಟುಂಬ ಜೀವನವನ್ನು ವರ್ಣಿಸಿದ್ದಾರೆ. ಇಂದ್ರಿಯಗಳಿಗೆ ದಾಸೋಹನಾಗಿ ಹೋಗುವ ಮನುಷ್ಯನೇ ಸ್ತ್ರೀಯ ಹಿಂದೆ ವಿವಾಹದ ಕಡೆಗೆ ಓಡುತ್ತಿದ್ದಾನೆಂದು ಬೋಧಿಸಿದರು. ನಾನು ಜಿತೇಂದ್ರಿಯ ಪುರುಷನಾಗಿ ತತ್ವಜ್ಞಾನವೆಂಬ ಸಿಹಿನೀರಿನಿಂದ ಆತ್ಮ ಪ್ರಕ್ಷಾಳನೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಎಂದನು. ಅದಕ್ಕೆ ಅವರು: ಮಗು, ನೀನು ಹೇಳುತ್ತಿರುವ ಪ್ರಕ್ಷಾಳನೆಯ ಕಾರ್ಯಕ್ರಮವು ಎಲ್ಲರಿಗೂ ಆಚರಣೀಯವಲ್ಲ, ಸರ್ವಜನಿತವೂ ಅಲ್ಲ, ಲೋಕ ಕಲ್ಯಾಣಕಾರಕವೂ ಅಲ್ಲ. ಮನುಷ್ಯನಿಗೆ ಕೆಲವು ಧರ್ಮಗಳಿರ್ತವೆ. ಪೂರ್ವ ಜನ್ಮಗಳಿಂದ ತಂದುಕೊಂಡಿರುವಂತಹವು ಪ್ರಾರಬ್ಧ ಕರ್ಮ ಫಲಗಳಿರ್ತವೆ. ಅವುಗಳನ್ನು ಹಿಡಿದು ಜನ್ಮಬಂಧಗಳು ಏರ್ಪಡುತ್ತವೆ. ಆದರೆ ಧರ್ಮಕ್ಕಾಗಿ ಮಾಡುವ ಕೆಲಸಗಳಿಗೆ ಬಂಧನಗಳು ಅಡ್ಡಿಯಾಗುವುದಿಲ್ಲ. ಗೃಹಸ್ಥ ಧರ್ಮವೂ ಅಂತಹದ್ದೇ. ಪ್ರಾರಬ್ಧ ಪಾಪ ಪುಣ್ಯಗಳ ದುಃಖ ಸುಖ ಭೋಗಗಳಿಂದ ತೊಲಗುತ್ತವೆ. ನೀವು ಹೇಳಿದ ವಿದ್ವಜ್ಜನ ಪ್ರವಚಿತ ಆತ್ಮ ಪ್ರಕ್ಷಾಳನೆ ಆ ಸುಖ ದುಃಖ ಅನುಭವಗಳ ಮೂಲಕ ನಡೆದು ಹೋಗುತ್ತಿರುತ್ತದೆ. ಆದ್ದರಿಂದ ಕರ್ಮಬಂಧನಗಳಿಂದ ರಕ್ಷಣೆಯೂ ಸಹ ಮಾಡಲಾಗುತ್ತದೆ. ನಿನ್ನ ವಿವೇಕದೊಂದಿಗೆ ಸಂಸಾರದಲ್ಲಿದ್ದು ಸಹ ಆತ್ಮವನ್ನು ರಕ್ಷಿಸಿಕೊಳ್ಳುತ್ತೀಯ ಎಂದು ಪಿತರರು ಹೇಳಿದರು. ಆಗ ರುಚಿ ಮಹರ್ಷಿಯು: ಎಲೈ ಪಿತೃದೇವತೆಗಳೇ, ಕರ್ಮ ಮಾರ್ಗದಿಂದ ಅವಿದ್ಯ ಮಾಯಾ ಜಲವು ಬೀಳುತ್ತದೆ ಎಂದು ವೇದಗಳಲ್ಲಿಯೇ ಹೇಳಲಾಗಿದೆಯಲ್ಲವೇ? ನೀವೆಲ್ಲರೂ ನನ್ನನ್ನು ಆ ಮಾರ್ಗದಲ್ಲಿಯೇ ಹೋಗುವಂತೆ ಬಲವಂತಗೊಳಿಸುತ್ತಿದ್ದೀರಾ ಎಂದು ರುಚಿ ಹೇಳಿದರು. ಅದಕ್ಕೆ ಪಿತರರು: ಮಗು, ಕರ್ಮದ ಮೂಲಕ ಅವಿದ್ಯೆಯು ಹೆಚ್ಚುತ್ತದೆ ಎಂಬ ಮಾತು ಅಸತ್ಯವಲ್ಲ.
ಆದರೆ ವಿದ್ಯಾವಂತನಾಗುವುದೂ ಸಹ ಒಂದು ಕರ್ಮವೇ ಅಲ್ಲವೇ? ಅವಿದ್ಯೆಯನ್ನು ವಿಚ್ಛಿನ್ನ ಮಾಡುವ ವಿದ್ಯೆಯೂ ಸಹ ಸಂಸಾರದಲ್ಲಿನ ಭಾಗವೇ ಅಲ್ಲವೇ? ಸಜ್ಜನರು ಎಂದೂ ಶಾಸ್ತ್ರ ಪ್ರತಿಪಾದಿತವಾದ ವಿಹಿತ ಕರ್ಮಗಳನ್ನು ಉಲ್ಲಂಘಿಸುವುದಿಲ್ಲ. ಅವರಿಗೆ ಅವುಗಳ ಮೂಲಕವೇ ಮೋಕ್ಷವು ಪ್ರಾಪ್ತಿಸುತ್ತದೆ. ಅವರವರ ಕರ್ಮವನ್ನು ಅವರೇ ಮಾಡಬೇಕು. ಈ ರೀತಿ ಮಾಡದೇ ಇರುವವರು ಅಧೋಗತಿಗೆ ತಲುಪುವರು. ಅಪರಿಗ್ರಾಹಂ ಆತ್ಮ ಪ್ರಕ್ಷಾಳನೆ ಹೇತುವೆ ಅಲ್ಲವೇ? ಆದರೆ ಅದೇ ಅಪರಿಗ್ರಾಹಂ ಕರ್ಮಗಳ ವಿಷಯದಲ್ಲಿ ಅಪರಿಗ್ರಾಹ್ಯಂ. ಆದರೂ ಒಬ್ಬ ಸ್ತ್ರೀಯನ್ನು ಪರಿಗ್ರಹಿಸಿ ಆಕೆಯನ್ನು ಉದ್ಧರಿಸಿ ನೀನೂ ಉದ್ಧರಿಸಲ್ಪಡುತ್ತಿದೆಯಲ್ಲವೇ? ವಂಶವನ್ನು ಅಭಿವೃದ್ಧಿಪಡಿಸಿ ಯಜ್ಞ ಯಾಗಾದಿಗಳನ್ನು ಮಾಡಿ ದಾನ ಧರ್ಮಗಳನ್ನು ನಿರ್ವಹಿಸಿದವನೇ ನಿಜವಾದ ವ್ಯಕ್ತಿ. ಅವನಿಗೆ ನಿಜವಾದ ಸ್ನೇಹಿತ ಸ್ತ್ರೀಯೇ. ನೀನೂ ವಿವಾಹವಾಗದೆ ವಂಶಾಭಿವೃದ್ಧಿಯನ್ನು ತಡೆದು ಪಾಪದಲ್ಲಿ ಸುಟ್ಟು ಹೋಗುತ್ತಿದ್ದೀಯ. ಅವಿದ್ಯೆಯು ವಿಷದೊಂದಿಗೆ ಸಮಾನವೆಂದು ವಿದ್ವಜ್ಞರು ನಿನಗೆ ಹೇಳಿದಿರಲ್ವೇ? ಆದರೆ ಆ ವಿಷವೂ ಸಹ ಮಾನವನಿಗೆ ಹಲವಾರು ವಿಧಗಳಾಗಿ ಉಪಯೋಗವಾಗುತ್ತದೆ ಅಲ್ಲವೇ? ಪ್ರಾಣ ರಕ್ಷಣೆಯೂ ಸಹ ಮಾಡುತ್ತದೆ. ಆದ್ದರಿಂದ ಕರ್ಮಗಳಿಂದ ಅವಿದ್ಯೆ ಮಾಯೆ ಏರ್ಪುಟ್ಟರೂ ಅವುಗಳನ್ನು ನಿವಾರಿಸುವ ಕರ್ಮಗಳಿವೆ. ಅವುಗಳನ್ನೇ ನೀನು ಮಾಡು. ಹೋಗಿ ವಿವಾಹವಾಗು, ಗೃಹಸ್ಥಾಶ್ರಮವನ್ನು ಸ್ವೀಕರಿಸು ಎಂದು ಪಿತೃದೇವರು ವಿವರಿಸಿದರು. ತಣ್ಣಗಾದ ರುಚಿಯು, ಪಿತಾಮಹರೇ, ನಿಮ್ಮ ಮಾತನ್ನು ನಾನು ಮೀರುವುದಿಲ್ಲ. ಆದರೆ ನಾನು ವೃದ್ಧನಾಗಿದ್ದಾನೆ. ನನಗೀಗ ಉಡುಗೆಯನ್ನು ಯಾರು ಕೊಡುತ್ತಾರೆ? ಆದರೂ ನಾನು ಯೋಗಿ, ನನ್ನದೆಂದು ಏನೂ ಇಲ್ಲದವನು. ಇಂತಹ ಪರಿಸ್ಥಿತಿಗಳಲ್ಲಿ ಸಂಸಾರ ನಡೆಸುವುದು ಅತ್ಯಂತ ಕಷ್ಟ ಸಾಧ್ಯ ಎಂದನು. ಅದಕ್ಕೆ ಅವರು, ಮಗು, ನೀನು ಏನು ಮಾಡುತ್ತೀಯೋ, ಯಾವ ರೀತಿ ಮಾಡುತ್ತೀಯೋ, ಆದರೆ ಗೃಹಸ್ಥನಾಗದೆ ಹೋದರೆ ನಿನ್ನ ಪಿತರರಾದ ನಾವೆಲ್ಲರೂ ಪತನರಾಗುತ್ತೇವೆ. ನೀನೂ ಅಧೋಗತಿಯ ಪಾಲಾಗುತ್ತೀಯ ಎಂದು ಹೇಳಿ ಪ್ರಜಾಪತಿ ರುಚಿಯು ಪಿತರೆಲ್ಲರೂ ಬಿರುಗಾಳಿಗೆ ನಂದಿಸಿದ ದೀಪಗಳಂತೆ ಕಾಣಿಸದೆ ಹೋದರು. ರುಚಿಯು ವಿನಯದಿಂದ ತಾನು ಯೋಗಿ ಎಂದು ತನಗೆ ಯಾರೂ ಕನ್ಯೆಯನ್ನು ಕೊಡುವುದಿಲ್ಲವೆಂದು ಹೇಳಿದನಾದನು. ಈ ರುಚಿಯು ಒಬ್ಬ ಪ್ರಜಾಪತಿ. ಆಗ್ಗೆ ಇನ್ನೂ ಪ್ರಜಾಪತಿ ಅಲ್ಲ, ಬ್ರಹ್ಮ ಸಂಭವನು, ಬ್ರಹ್ಮರ್ಷಿ. ಆದ್ದರಿಂದ ಆ ಮಹಾತ್ಮರು ಸ್ತ್ರೀಗಾಗಿ ಅಲ್ಲದೆ ಹೋದರೂ ಕರ್ತವ್ಯೋಪದೇಶಕ್ಕಾಗಿ ಅರಣ್ಯಕ್ಕೆ ಹೋಗಿ ಒಂದೇ ಕಾಲ ಅಲುಗಾಡದೆ ಕುಳಿತು ಬ್ರಹ್ಮನನ್ನು ಉದ್ದೇಶಿಸಿ 100 ದಿವ್ಯ ವರ್ಷಗಳ ಕಾಲ ಘೋರ ತಪಸ್ಸನ್ನಾಚರಿಸಿದನು. ಬ್ರಹ್ಮದೇವನು ಪ್ರಸನ್ನನಾಗಿ ರುಚಿಯ ಮುಂದೆ ಪ್ರತ್ಯಕ್ಷನಾದನು. ಎಲೈ ವಿಪ್ರೋತ್ತಮನೆ, ನಿನ್ನ ಬಯಕೆ ಏನು ಎಂದು ಕೇಳಿದನು. ಸಂಪೂರ್ಣ ವಿಶ್ವಕ್ಕೆ ಗತಿಯನ್ನು ಪ್ರಸಾದಿಸುವ ಬ್ರಹ್ಮದೇವನಿಗೆ ತನ್ನ ಗತಿಯನ್ನು ವಿವರಿಸಿ ತನ್ನ ಪಿತರರ ಅಭಿಲಾಷೆಯನ್ನು ರುಚಿಯು ಹೇಳಿದನು. ಆಗ ಬ್ರಹ್ಮದೇವನು, ವಿಪ್ರೋತ್ತಮ, ನೀನು ಪ್ರಜಾಪತಿಯಾಗುತ್ತೀಯ. ನಿನ್ನಿಂದ ಪ್ರಜೆಗಳು ಸೃಷ್ಟಿಸಲ್ಪಡುವರು. ಪ್ರಜೋತ್ಪತ್ತಿಯನ್ನು ಮಾಡಿ ನಿನ್ನ ಪಿತೃದೇವತೆಗಳಿಗೆ ಶ್ರಾದ್ದ ಪಿಂಡ ದಾನಾದಿಗಳನ್ನು ಕೊಟ್ಟು ಅವರ ಬಯಕೆಗಳನ್ನು ನಿವಾರಿಸುತ್ತೀಯ. ಆದ್ದರಿಂದ ನಿನ್ನ ಪಿತರರು ಹೇಳಿದ ಸ್ತ್ರೀಯನ್ನು ಪರಿಗ್ರಹಿಸು. ಆದ್ದರಿಂದ ಈ ವಿಷಯವನ್ನು ಧ್ಯಾನದಲ್ಲಿ ಇಟ್ಟುಕೊಂಡು ನೀನು ಅವರನ್ನೇ ಪೂಜಿಸು. ಅವರೇ ನಿನಗೆ ಸರ್ವ ಕಾಮನೆಗಳನ್ನು ನೆರವೇರಿಸಬಲ್ಲರು. ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಮ್ಯಕ್ ಪೂಜೆಗೆ ಸಂತುಷ್ಟರಾದ ಪಿತರರು ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಪ್ರಸಾದಿಸಬಲ್ಲರು ಎಂದು ಹೇಳಿ ಬ್ರಹ್ಮದೇವನು ಅಂತರ್ಧಾನನಾದನು. ಆಗ ಮಹರ್ಷಿಯಾದ ರುಚಿಯು ನದೀ ತಟದಲ್ಲಿನ ಏಕಾಂತ ಪ್ರದೇಶಕ್ಕೆ ಹೋಗಿ ಅಲ್ಲಿಗೆ ಮೊದಲಿಗೆ ತನ್ನ ಪಿತರರಿಗೆ ತರ್ಪಣಗಳನ್ನಿಟ್ಟು ಅವರನ್ನು ಸಂತೃಪ್ತಿಪಡಿಸಿದನು. ನಂತರ ಏಕಾಗ್ರಚಿತ್ತನಾಗಿ ಭಕ್ತಿಪೂರ್ವಕವಾಗಿ ಸ್ತುತಿಸುತ್ತಾ ಅವರನ್ನು ಆರಾಧಿಸತೊಡಗಿದನು.